2023ರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲು ಗ್ಯಾರಂಟಿ ಯೋಜನೆಗಳು ಪ್ರಮುಖ ಅಸ್ತ್ರವಾಗಿದ್ವು. ಆದರೆ ಈಗ ಅದೇ ಯೋಜನೆ ವಿಚಾರವಾಗಿ ಪಕ್ಷದೊಳಗೆ ಅಸಮಾಧಾನಕ್ಕೆ ಕಾರಣವಾಗಿದೆ. ಬೆಳಗಾವಿಯಲ್ಲಿ ನಡೆದ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಶಾಸಕರು ಆಕ್ಷೇಪವನ್ನು ಎತ್ತಿದ್ದಾರಂತೆ. ಮುಂದಿನ ಚುನಾವಣೆಗಳನ್ನು ಕೇವಲ ಗ್ಯಾರಂಟಿಗಳನ್ನು ನಂಬಿಕೊಂಡು ಎದುರಿಸಲು ಸಾಧ್ಯವಿಲ್ಲ. ಗ್ಯಾರಂಟಿ ಯೋಜನೆಗಳನ್ನು ಪುನರ್ ಪರಿಶೀಲಿಸಿ ಅಭಿವೃದ್ಧಿ ಯೋಜನೆಗಳಿಗೆ ಗಮನ ಕೊಡಿ ಅಂತ ಕೆಲವರು ಸಲಹೆ ಕೊಟ್ಟಿದ್ದಾರಂತೆ. ಇದೇ ವಿಷಯವನ್ನು ಇವತ್ತು ಅಶೋಕ್ ಅವರು ಕೂಡ ಪ್ರಸ್ತಾಪ ಮಾಡಿದ್ರು. ಇನ್ನು ದೇವಸ್ಥಾನ, ಸಭಾಭವನ, ರಸ್ತೆ ಸೇರಿ ಅಭಿವೃದ್ಧಿ ಯೋಜನೆಗಳನ್ನು ಕೈಗೆತ್ತಿಕೊಂಡ್ರೆ ಪಕ್ಷಕ್ಕೆ ಅನುಕೂಲವಾಗುತ್ತೆ ಅಂತ ಸಿಎಲ್ಪಿಯಲ್ಲಿ ಹೇಳಿದ್ದಾರೆ ಅಂತ. ಆದರೆ ಮುಖ್ಯಮಂತ್ರಿಗಳು ಮಾತ್ರ ಇದನ್ನು ಒಪ್ಕೊಳ್ಳಿಲ್ಲ. ಆ ಥರದ್ದೇನು ಚರ್ಚೆ ಆಗಿಲ್ಲ ಅಂತ ಗರಂ ಆದರು. ಗ್ಯಾರಂಟಿ ಯೋಜನೆಗಳ ಬಗ್ಗೆ ಅದ್ರ ಚರ್ಚೆ ನಡೀಲಿಲ್ಲ. ಸಿಎಲ್ಪಿಯಲ್ಲಿ ಏನು ನಡೀತು ಅನ್ನೋದನ್ನೆಲ್ಲ ಚರ್ಚೆ ಮಾಡೋಕ್ಕಾಗುತ್ತೆ ಇಲ್ಲಿ? ನಿಮಗೆಲ್ಲ ಹೇಳೋಕ್ಕಾಗುತ್ತಾ? ಇವತ್ತು ತೊಂದರೆ ಆಗಿರೋದು ಗ್ಯಾರಂಟಿಯಿಂದ ಅಲ್ಲ. ಬಿಜೆಪಿಯವರು ಅಧಿಕಾರವನ್ನ ಬಿಟ್ಟು ಹೋಗುವಂತ ಸಂದರ್ಭದಲ್ಲಿ 2,47,000 ಕೋಟಿ ಟೆಂಡರ್ ಕರೆದು ಹೋಗ್ಬಿಟ್ರು. ಆ ರೀತಿ ಭಾವನೆ ಮಾಡಬೇಕಾಗಿಲ್ಲ. ಗ್ಯಾರಂಟಿಗಳಿಂದ ನೀವು ಪುನರ್ ಪರಿಶೀಲನೆ ಮಾಡಿ ಅಂತಕ್ಕಂಥದ್ದಿಲ್ಲ. ಆದರೆ ವಾಸ್ತವಾಂಶ ಏನಂದರೆ ಗ್ಯಾರಂಟಿಗಳಿಂದನೇ ನಾವು ಗೆಲ್ಲಕ್ಕಾಗೋದಿಲ್ಲ. ಗ್ಯಾರಂಟಿ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಈ ಗ್ಯಾರಂಟಿ ಯೋಜನೆಯ ಸಫಲತೆ, ಉಪಯುಕ್ತತೆ ಬಗ್ಗೆ ಕಾಂಗ್ರೆಸ್ ಶಾಸಕರಲ್ಲಿ ಅಸಮಾಧಾನ ಇರೋದೊಂದು ಗ್ಯಾರಂಟಿ ಆಗಿದೆ. ಬಹುತೇಕ ಜನ ಅದರಿಂದ ಸಮಾಧಾನಗೊಂಡಿಲ್ಲ. ಮೂಲ ಉದ್ದೇಶ ಯಾವುದೇ ಫಸ್ಟ್ ಪಾಯಿಂಟ್, ಗ್ಯಾರಂಟಿನ ಪುನರ್ ಪರಿಶೀಲಿಸಬಾರದು, ಪರಿಶೀಲಿಸಕ್ಕಾಗಲ್ಲ. ಯಾಕೆ ಸರ್? ವಚನ ಭ್ರಷ್ಟತೆ ಆಗತ್ತೆ. ಓಕೆ, ನಾವೆಲ್ಲರಿಗೂ ಶಕ್ತಿ ಯೋಜನೆ ಬಸ್ಸಲ್ಲಿ ಏನಂತಂದ್ರಿ? ಹೆಣ್ಣು ಮಕ್ಕಳ ಎಂಪವರ್ಮೆಂಟ್. ಇನ್ಯಾವುದೋ ಕಾಸು ಕೊಡೋದು ಸ್ಕೀಮು, ಗೃಹಲಕ್ಷ್ಮಿ ಏನಂದ್ರಿ? ಅವರನ್ನು ಆರ್ಥಿಕವಾಗಿ ಮೇಲೆತ್ತುವುದು ಮಾಡೋದು ಅಂದ್ರಿ. ಬಡವರು ವಿದ್ಯುತ್ ಕೊಡೋ ದುಡ್ಡನ್ನು ಉಳಿಸ್ಕೋಬಾರ್ದು ಅಂತ CM ಕೇಳಿದ್ರಿ ವಿದ್ಯುತ್. ಹಾಗಾಗಿ ಎಲ್ಲದಕ್ಕೂ ಒಂದೊಂದು ಸಾಮಾಜಿಕ ಕಳಕಳಿ, ಕಾಳಜಿ ಮತ್ತು ನಿಮ್ಮ ಬದ್ಧತೆ ಇದೆ ಅದರಲ್ಲಿ, ನಿಜ ಗ್ಯಾರಂಟಿ. ಹಾಗಾಗಿ ಅದನ್ನು ಪುನರ್ ಪರಿಶೀಲಿಸೋಕ್ಕೆ ಆಗಲ್ಲ. ವಚನ ಭ್ರಷ್ಟರಾಗ್ತೀರಿ ಮತ್ತು ಅದೇ ಕ್ಯಾಂಪೇನ್ ಆಗುತ್ತೆ. ಆ ಹೆಸರಲ್ಲಿ ಅಭಿವೃದ್ಧಿ ಕುಂಠಿತವಾಗ್ತಾ ಇದೆ. ಅದು ನಮಗೆ ಗೊತ್ತಿಲ್ಲ. ಮನೇಲಿ ಬೇಕಾದ್ರೆ ಮೆಷಿನ್ ಇಟ್ಕೊಂಡು ಪ್ರಿಂಟ್ ಹೊಡೆದು ಕೊಡಿ. ಮೂರನೇದು, MLAಗಳು ದೇವಸ್ಥಾನ ಹೇಳಿದ್ದಾರೆ ಅಂದರೆ ಯಾವ ದೇವಸ್ಥಾನ? ಓಕೆ, ಯಾವ ದೇವಸ್ಥಾನ? ಹಲೋ, ಅದು ಇಂಪಾರ್ಟೆಂಟ್. ದೇವಸ್ಥಾನ, ಕಾಂಗ್ರೆಸ್ ರಿಪೇರಿ ಕಟ್ಸೋದು, ನಂಬೋದು, ಎಂತ ಮಾತು. ಆಗಲಿ. ಆಮೇಲೆ ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ವಿಧಾನಸಭೆಯಲ್ಲಿ ಇವತ್ತು ಕುರ್ಚಿ ಕದನ ಅಂತೆ. ಅಶೋಕಿನ ಕಾಲೆಳಿತಾ ಇದ್ರಂತೆ. ಅಯ್ಯೋ, ನಿಮ್ಮಲ್ಲಿ ಸಮರ್ಥ ನಾಯಕತ್ವನೇ ಇಲ್ಲಪ್ಪ, ತೀರ್ಮಾನ ತಗೊಳಕ್ಕೆಲ್ಲ ಬಡ್ದಾಡ್ತಾ ಇದ್ದೀರಿ ಅಂತ. ಅದು ಯಾರ್ಯಾರೋ ಏನೇನೋ ಮಾತಾಡಿದ್ನೆಲ್ಲ ಹೇಳಿದ್ದಾರೆ. ಅದಕ್ಕೆ ಕೆಲವರೆಲ್ಲ MLAಗಳು ನಿಂತ್ಕೊಂಡು ಅಥವಾ ಮಿನಿಸ್ಟ್ರುಗಳು ನಿಂತ್ಕೊಂಡು ನಾವೆಲ್ಲ ಸ್ಪಷ್ಟೀಕರಣ ಇದೆ ಅದಕ್ಕೆ. ಆಮೇಲೆಲ್ಲ ಒಬ್ರಿಗೊಬ್ರು ಬೈದಾಡ್ಕೊಂಡಿದ್ದಾರೆ. BJPನವ್ರೇನೋ ಏನು ನಾಟಿ ಕೋಳಿ ಅಣ್ಣ ತಮ್ಮಂದ್ರು ಅಂತಂದಿದ್ದಾರಂತೆ. ಹಾಂ, ನಾಟಿ ಕೋಳಿ ಅಣ್ಣ ತಮ್ಮಂದ್ರು, ನಾಟಿ ಕೋಳಿದು ಅದೇನೋ ಫೈಟ್ ಮಾಡಿಸ್ತಾರಲ್ಲ, ಅದು ಯಾರಿಗೆ ಗೊತ್ತಪ್ಪ. ಇನ್ನು ಪುಣ್ಯಕೋಟಿ ಸಾಲನ್ನೇನೋ ಅಶೋಕ್ ಅವರು ಪ್ರಸ್ತಾಪ ಮಾಡಿ, ಇಲ್ಲಿ ಗೋವು ಯಾರು, ಹುಲಿ ಯಾರು ಡೌಟ್ ಸರ್ ಅಂತ ಪ್ರಶ್ನೆ ಮಾಡಿದ್ದಾರಂತೆ. ಇದು ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ CM ಎಂದಿನಂತೆ ಒಂದು ಸ್ಟ್ಯಾಂಡರ್ಡ್ ಸ್ಟೇಟ್ಮೆಂಟನ್ನು ಬಿಟ್ಟಿದ್ದಾರಂತೆ. ಇದು ಗೋವು ಯಾರು, ಹುಲಿ ಯಾರು? ಅಶೋಕ್ ಗೊತ್ತಿಲ್ಲ, ಕೇಳ್ಬಿಟ್ಟು ಹೇಳಬೇಕು. ನಿಮಗೂ ಡೌಟ್ ಬಂತ ಸರ್? ಓಕೆ, ನಾಯಕತ್ವ ಬಗ್ಗೆ ಅವಶ್ಯಕತೆ ಇದೆಯಾ? ಪದೇ ಪದೇ ಮುಖ್ಯಮಂತ್ರಿಗಳು ಈ ನಾಯಕತ್ವ ಇಲ್ಲ ಅಂದ್ರೆ ಉತ್ತರ ಕರ್ನಾಟಕ ಗೋವಿಂದ ಕಿಂಗ್ ಈಸ್ ಅಲೈವ್. ಯಾಕೆ ಬೈರ್ತಿ ಸುರೇಶ್ ಅವ್ರನ್ನ ನಾನು ಮೆಚ್ಚುತ್ತೀನಿ. ಜೀವಂತವಾಗಿದೆ ಅಂತ ಹೇಳಿ ಯಾಕೆ ಹೇಳ್ಬೇಕು ಸರ್? ಸಭಾಧ್ಯಕ್ಷರೇ, ನಿನ್ನೆ ಪ್ರೆಸ್ನವರೆಲ್ಲ ಕೇಳಿದ್ರು ಸಭಾಧ್ಯಕ್ಷರೇ, ಗಟ್ಟಿ ಮುಟ್ಟಾಗಿ ಇದ್ದಾರೆ.
ಅವ್ರು ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿ ಕೊಟ್ರು, ಒಬ್ರು ಮುಖ್ಯಮಂತ್ರಿನೂ 5 ವರ್ಷ ಕಂಪ್ಲೀಟ್ ಮಾಡಿಲ್ಲ. ಇವ್ರು ನಮ್ಗೆ ಪಾಠ ಹೇಳ್ತಾ ಇದಾರ. ಅವಾಗ ಜನರಿಗೆ ತೊಂದರೆ ಆಗಿಲ್ಲ, ಅವಾಗ ಆಡಳಿತವಾಗಿ ಇದು ತೊಂದರೆ ಆಗಿಲ್ಲ. ಈಗ ಯಾರು ನಮ್ಮ ಏನಾಗಬೇಕು ಇಲ್ಲಿ ಅವರು ಕೂಲಿ ನಿಮ್ಮೆಲ್ಲರ ಹಣೆ ಬರಹ ಒಂದೇ. 180 ಸೀಟ್ ಬಂದಾಗ ವೀರೇಂದ್ರ ಪಾಟೀಲ್ರ ಜೊತೆ ಪ್ರಿಯಾಂಕ ಖರ್ಗೆ ಇವರೇ ಎಷ್ಟು ಮುಖ್ಯಮಂತ್ರಿಗಳನ್ನು ಮಾಡಿದಿರಿ? 135 140 ಈಗ ಕೊಟ್ಟಾಗ ಗಜಗಾತ್ರದ ರೀತಿಯಲ್ಲಿ ಯಾಕೆ ಮುಖ್ಯಮಂತ್ರಿ ಬದಲಾವಣೆ? ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬಿ ಜೆ ಪಿಯವ್ರು ಕಂಪ್ಲೀಟ್ ಮಾಡಿಲ್ಲ ಅನ್ನೋಕ್ಕಾಗಿಲ್ಲದೆ ಇರೋದು ರೀಸನ್ನು ಯಡಿಯೂರಪ್ಪನವ್ರು ಮಾಡ್ತಿದ್ರೋ ಏನೋ ಅದು ಟರ್ಮಲ್ಲಿ ಬಾರ್ಡ್ರಲ್ಲಿ ಮಿಸ್ ಮಾಡ್ಕೊಂಬಿಟ್ರು. ಸ್ಟಿಲ್ ಓಕೆ, ನಿಜ ಅದು. ಬಟ್ ಕಾಂಗ್ರೆಸ್ ಗೌರ್ನಮೆಂಟ್ಸ್ ಬಂದಾಗ ದೇವೇಗೌಡರಾದ್ಮೇಲೆ ಪಟೇಲ್ರು ಕಂಪ್ಲೀಟ್ ಮಾಡಿದ್ರಲ್ಲ, ಅದು ಬದಲಾವಣೆ ಆಗಿದ್ದಿದ್ದು ನಿಮ್ಮ ಥರ ಬಡ್ದಾಡ್ಕೊಂಡು ಬದಲಾವಣೆ ಅಲ್ಲವಲ್ಲ. ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆದರು, ಪಟೇಲ್ರು ಸಿ ಎಮ್ ಆದರು, ಹಂಗಾಗಿ ಮುಗಿಸಿದ್ರಲ್ಲ ಅವ್ರ ಟರ್ಮನ್ನು. ಆಮೇಲೆ ಇದನ್ನ ಇಷ್ಟು ದೀರ್ಘಾವಧಿಗೆ ಎಳ್ಕೊಂಡು ಹೋಗಿದ್ದು ಇದೇ ಮೊದಲು. ಹಾಗಾಗಿ ಏನು ಮಾಡೇ ಇಲ್ಲ, ನೀವೇ ಏನೋ ಪರಮ ಪವಿತ್ರರು ಅನ್ನೋ ಥರ ಆಡಬೇಡಿ ಕಾಂಗ್ರೆಸ್ನವರು. ಡಿಫೆಂಡ್ ಮಾಡ್ಕೋಬೇಕು. ಬಟ್ ಇಲ್ಲಪ್ಪ, ನೀವು ಸ್ವಲ್ಪ ಫೈಟ್ ಮಾಡಿಪ್ಪ, ನೀವು ಬಿಡಬೇಡಿ. ಆ ದೇವಸ್ಥಾನ ಒಂದು ಕಟ್ಬಿಡಿ. ದೇವಸ್ಥಾನ ಹುಷಾರು, ಈಗಲೇ ಹೇಳಿದ್ದೀನಿ, ಕಟ್ಟಿ. ಯಾವ್ದು ಆಯ್ಕೆ ಮಾಡ್ಕೊಳ್ತೀರಿ? ರಾಮ ಜನ್ಮಭೂಮಿ ಕಟ್ಟಿದಾಗ ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದ್ದ ಜನ ದೇವಸ್ಥಾನ ಕಟ್ಟಿ ಓಟ್ ಕೇಳ್ತಾರಂತೆ. ಕೇಳಿದ್ರೆ CLPನಲ್ಲಿ. ಯಾಕಂದರೆ ಈಗ ನನ್ನ ಹತ್ರ ಎಲ್ರಿ ದಾಖಲೆ ತಗೊಂಬನ್ರಿ ಅಂತ ಅವನ ನನ್ನ ಹತ್ರಕ್ಕೆ ಬಂದು ನಾನು ಎಲ್ಲಿಗೆ ಹೋಲಿ, ಆಮೇಲೆ ಇದು ಉದ್ದೇಶ ಭಾಷಣ ಅಂದ್ಬಿಡ್ಬೋದು ಬೇಕಾರೆ. ಅದನ್ನು ಸೇರಿಸೋದು ನೀವು ನೋಡ್ರಿ ಅದು ಎಲ್ಲಿವರೆಗೂ ಹೋಗುತ್ತೆ ಆ ಮಿಸ್ಯೂಸ್ ಇನ್ ಲೆವೆಲ್ಸು. ಭಾರತದಲ್ಲಿ ಕೆಲವು ಕಾನೂನುಗಳು ಈ ರೀತಿ ಮಿಸ್ಯೂಸ್ ಆಗಿರೋದು ಇದೆ, ಈಗಲೂ ಇದೆ, ಹಿಂದೆನೂ ಇತ್ತು, ನಾಳೆನೂ ಇರುತ್ತೆ.